ಎಲ್ಲರನ್ನೂ ನಮ್ಮ ನಿಸರ್ಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತಿಸುತ್ತಾ, ಇವತ್ತು ನಮ್ಮ ಮನೆಯಲ್ಲಿ ಮಾಡುವಂಥ ಕೆಲವೊಂದು ಪ್ರಾಡಕ್ಟ್ಸ್ಗೆ ಬೇಕಾಗಿರೋಂಥ ಐಟಮ್ಸ್ನ ರೂಮ್ ಟೆಂಪರೇಚರಲ್ಲಿ ಮತ್ತು ಸನ್ ಡ್ರೈ ಎರಡೂ ಮಾಡ್ತಾಯಿದ್ದೀವಿ. ರೂಮ್ ಟೆಂಪರೇಚರಲ್ಲಿ ಚೆಂಡು ಹೂಗಳನ್ನು ಮತ್ತು ತುಳಸಿಯನ್ನು ಒಣಗಿಸ್ತಾ ಇದ್ದೀವಿ. ಚೆಂಡು ಹೂಗಳಲ್ಲಿ ಸ್ಯಾಫ್ರನ್ ಕಲರ್ ಬಂದು ಹೇರ್ ಪ್ಯಾಕ್ ಮತ್ತು ಹೇರ್ ಆಯಿಲ್ಗೆ, ಆ ಯೆಲ್ಲೋ ಕಲರ್ ಅಂದರೆ ಅರಿಶಿನದ ಕಲರ್ ಬಂದು ಫೇಸ್ ಪ್ಯಾಕ್ ಮತ್ತು ಟರ್ಮರಿಕ್ ಪೌಡರ್, ನಾವು ಮಾಡುವಂಥ ಟರ್ಮರಿಕ್ ಪೌಡರ್ಗೆ ಯೂಸ್ ಮಾಡ್ತೀವಿ. ಸನ್ ಡ್ರೈಯಲ್ಲಿ ತರಕಾರಿ ವೆರೈಟಿಯಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು ಒಣಗ್ತಾ ಇದೆ, ಮತ್ತು ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಜೊತೆಗೆ ಸಬ್ಸಿಗೆ ಮತ್ತು ಚಿಲಕರಿವೆ ಸೊಪ್ಪು, ಇದೆಲ್ಲನೂ ಸೊಪ್ಪು ವೆರೈಟೀಸ್ ಎಲ್ಲನೂ ಮೇಯ್ನಾಗಿ ಸೂಪ್ಗೋಸ್ಕರ ಮಾಡ್ತೀವಿ. ಯಾರಿಗೆಲ್ಲ ಮನೆಯಲ್ಲಿ ಸೊಪ್ಪು ಕ್ಲೀನ್ ಮಾಡಿ ಅದನ್ನು ಮಾಡೋದಕ್ಕಾಗಲ್ಲ, ಡ್ಯೂಟಿಗೆ ಹೋಗ್ತೀವಿ ಅನ್ನೋರಿಗೆ, ಜೊತೆಗೆ ಕೆಲವರು ಸೂಪನ್ನಾಗಿ ತೊಗೊತೀವಿ ಅಂತ ಹೇಳ್ತಾರೆ, ಅಂಥವ್ರಿಗೆಲ್ಲನೂ ನಾವು ಸೂಪುಗಳನ್ನ ಮಾಡ್ತಾಯಿರ್ತೀವಿ. ತರಕಾರಿ ಸೂಪು ಮತ್ತು ಸೊಪ್ಪಿನ ಸೂಪೆಲ್ಲ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದರ ಜೊತೆಗೆ ಹೇರ್ ಪ್ಯಾಕಿಗೆ ಬೇಕಾಗಿರೋಂಥ ಕೆಲವೊಂದು ಐಟಮ್ಸನ್ನ ಒಣಗಿಸ್ತಾ ಇದ್ದೀನಿ. ಅಂಟುವಾಲ, ಸೀಗೆಕಾಯಿ ಮತ್ತು ಬೀಟ್ರೂಟು, ಅದಕ್ಕೇ ಅಂದರೆ ಹೇರ್ ಪ್ಯಾಕಿಗೋಸ್ಕರ ಒಣಗಿಸ್ತಾ ಇದ್ದೀನಿ. ಮತ್ತು ನೆಲ್ಲಿಕಾಯಿನೂ ಒಣಗ್ತಾ ಇದೆ. ಇದೆಲ್ಲನೂ ನಮ್ಮಲ್ಲಿ ಮಾಡುವಂಥ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಇನ್ನೂ ಬೇಕಾದಷ್ಟು ಐಟಮ್ಸ್ನ ಒಣಗಿಸ್ಬೇಕಾಗಿದೆ.